ಪರಪ್ಪನ ಅಗ್ರಹಾರದಿಂದ ಸೋನು ಗೌಡ ರಿಲೀಸ್. ಕಾನೂನು ಬಾಹಿರವಾಗಿ ಮಗುವನ್ನ ದತ್ತು ಪಡೆದ ಪ್ರಕರಣ ಕುರಿತಂತೆ ಈಗಾಗಲೇ ಬಂಧನ ಆಗಿರುವಂಥದ್ದು. ಆದರೆ ಈಗ ರಿಲೀಸ್ ಆಗಿದೆ ಅನ್ನುವಂಥ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. 11 ದಿನಗಳ ಬಳಿಕ ಜೈಲಿನಿಂದ ಹೊರಬಂದ ಸೋನು ಗೌಡ 3 ದಿನದ ಹಿಂದೆ ಜಾಮೀನು ಮಂಜೂರು ಮಾಡಿದ ಕೋರ್ಟ್. ಇಬ್ಬರ ಶ್ಯೂರಿಟಿ ಜೊತೆ 1 ಲಕ್ಷ ಬಾಂಡ್ ಷರತ್ತನ್ನು ಕೂಡ ಕೋರ್ಟ್ ವಿಧಿಸಿತ್ತು. ನ್ಯಾಯಾಧೀಶರು ಇಂದು ಜಾಮೀನ ಅರ್ಜಿಯ ಷರತ್ತುಗಳನ್ನು ಪರಿಶೀಲನೆ ನಡೆಸಿ ಜಾಮೀನನ್ನು ಕೊಟ್ಟಿದ್ದಾರೆ. ಇಂದು ಸಂಜೆ 8:10 ಸುಮಾರಿಗೆ ಜೈಲಿನಿಂದ ಸೋನುಗೌಡ ರಿಲೀಸ್ ಆಗಿರುವಂಥದ್ದು. ಮಾರ್ಚ್ 2ರಂದು ಸೋನುಗೌಡ ಬರುವ ಬಾಲಕಿಯನ್ನು ದತ್ತು ಪಡೆದಿದ್ದೀನಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಬಿಲ್ಡಪ್ ಅನ್ನು ಕೂಡ ಕೊಟ್ಟಿದ್ರು. ಇದೇ ಎಡವಟ್ಟು ರೀಲ್ಸ್ ಸ್ಟಾರ್ಗೆ ಮುಳುವಾಗಿತ್ತು. ಇಷ್ಟಕ್ಕೂ ರಾಯಚೂರು ಮೂಲದ 8 ವರ್ಷದ ಬಾಲಕಿಯನ್ನು ಸೋನು ದತ್ತು ಪಡೆದುಕೊಂಡಿದ್ರು. ಇದು ದತ್ತು ಪಡೆಯುವ ವ್ಯಕ್ತಿ ತನ್ನ ಅರ್ಹತೆ ಕುರಿತು ಕೇಂದ್ರ ಹಾಗೆ ರಾಜ್ಯ ದತ್ತು ಪ್ರಾಧಿಕಾರಕ್ಕೆ ಕಡ್ಡಾಯವಾಗಿ ಮಾಹಿತಿಯನ್ನು ಕೊಡಬೇಕಾಗತ್ತೆ. ಆದರೆ ಇದು ಯಾವುದು ಕೂಡ ಮಾಡಿಲ್ಲ ಅನಿಸುತ್ತೆ. ಆದರೆ ಏಕಾಏಕಿ ಸೋಷಿಯಲ್ ಮೀಡಿಯಾದಲ್ಲಿ ಇದರ ಬಗ್ಗೆ ಸಖತ್ತಾಗಿ ಬಿಲ್ಡಪ್ಪನ್ನು ಕೊಟ್ಟಿದ್ದಾರೆ. ಹಾಗೆ ಕೋರ್ಟ್ ಇವತ್ತು ರಿಲೀಸ್ ಮಾಡಿದೆ. ಇಂದು ಸಂಜೆ 8:10 ಸುಮಾರಿಗೆ ಜೈಲಿನಿಂದ ಬಿಡುಗಡೆಗೊಂಡಿದ್ದಾರೆ ಸೋನುಗೌಡ. ಪರಪ್ಪನ ಅಗ್ರಹಾರದಿಂದ ಬಿಡುಗಡೆಗೊಂಡಿರುವಂಥದ್ದು ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ಸೋನುಗೌಡ ಮಾಧ್ಯಮ ಜೊತೆ ಮಾತನಾಡಿಲ್ಲ. ಅವರ ಸಂಬಂಧಿ ಜೊತೆ ಅಲ್ಲಿಂದ ಮನೆಗೆ ಹೊರಟೋಗಿದ್ದಾರೆ. 3 ದಿನದ ಹಿಂದೆ ಜಾಮೀನು ಮಂಜೂರು ಮಾಡಿದ ಕೋರ್ಟ್ ಇಬ್ಬರ ಶ್ಯೂರಿಟಿ ಜೊತೆ 1 ಲಕ್ಷ ಬಾಂಡ್ ಹಾಗೆ ಷರತ್ತನ್ನು ಕೂಡ ವಿಧಿಸಿತ್ತು. ಇಂದು ಜಾಮೀನು ಅರ್ಜಿಯ ಷರತ್ತುಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ಕೋರ್ಟ್ 8:10 ಸುಮಾರಿಗೆ ಜೈಲಿನಿಂದ ಬಿಡುಗಡೆ ಮಾಡಲಾಗಿದೆ. ಎನ್ನುವಂಥ ಚರ್ಚೆ ಕೂಡ ವೀಣಾ ಕಾಶ್ಯಪ್ನವರು ಅವರ ಬೆಂಬಲಿಗರ ಜೊತೆ ನಡೆಸ್ತಾ ಇರುವಂಥದ್ದು. ಬೆಂಬಲಿಗರಿಂದ ಅಭಿಪ್ರಾಯವನ್ನ ಸಂಗ್ರಹಿಸಿದ್ದಾರೆ ವೀಣಾ ಕಾಶ್ಯಪ್ನವರು. ಆಯಾ ಭಾಗದಲ್ಲಿ ಸರ್ವೆ ನಡೆಸಲು ಬೆಂಬಲಿಗರಿಗೆ ತಿಳಿಸಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಯುಗಾದಿ ನಂತರ ನನ್ನ ತೀರ್ಮಾನ ಹೇಳ್ತೇನೆ ಅಂತ ವೀಣಾ ಕಾಶ್ಯಪ್ನವರು ಹೇಳ್ತಾ ಇದ್ದಾರೆ. ನನ್ನ ಬೆಂಬಲಿಗರ ಅಭಿಪ್ರಾಯವನ್ನ ಸಂಗ್ರಹ ಮಾಡಿದ್ದೇನೆ. ಕೆಲವರು ಪಕ್ಷೇತರ ಸ್ಪರ್ಧೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಪಕ್ಷದಲ್ಲಿ ಸ್ಥಾನಮಾನ ನೀಡಿ ಅಂತ ಹೈಕಮಾಂಡ್ಗೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ದೇನೆ. ಇನ್ನು ಕೆಲವರು ತಟಸ್ಥರಾಗಿ ಉಳಿಯಿರಿ ಅಂತ ಹೇಳ್ತಾ ಇದ್ದಾರೆ. ಅಭಿಮಾನಿಗಳಿಗೆ ಅವರವರ ಭಾಗದಲ್ಲಿ ಸರ್ವೆ ಮಾಡಲು ಕೂಡ ತಿಳಿಸಿದ್ದೇನೆ. ಯುಗಾದಿ ಬಳಿಕ ನನ್ನ ಮುಂದಿನ ನಡೆ ಏನು ಎಲ್ಲವನ್ನು ಕೂಡ ನಿರ್ಧಾರ ಮಾಡ್ತೇನೆ ಅಂತ ವೀಣಾ ಕಾಶ್ಯಪ್ನವರು ಹೇಳ್ತಾ ಇದ್ದಾರೆ. ಸರ್ವೆ ಮಾಡಿ ಹೇಳ್ತಾರೆ ಅಂತ ಹೇಳಿದ್ದಾರೆ. ಅದಾದ ನಂತರ ಕೆಲವಾರು ಹಿರಿಯ ನಾಯಕರನ್ನು, ಹಲವಾರು ಬೇರೆ ಬೇರೆ ಸಮಾಜದ ನಾಯಕರನ್ನು ಕೂಡ ನಾವು ಸಂಪರ್ಕಿಸಬೇಕಾಗಿದೆ. ಅವೆಲ್ಲವೂ ತಿಳ್ಕೊಂಡ್ಮೇಲೆ ನಾವು ಯುಗಾದಿಯ ನಂತರ ನನ್ನ ಅಂತಿಮ ನಿರ್ಧಾರವನ್ನು ನಾನು ತಿಳಿಸಲ್ಲ. ಆಗಿರೋ ಅಂಥ ಅನ್ಯಾಯನ ಅವರು ತಿಳ್ಕೊಳೋದಕ್ಕೆ ಸಂಪರ್ಕ ಮಾಡಲಿ. ಆಗಿರೋ ಅನ್ಯಾಯನ ಅವರು ತಿಳ್ಕೊಂಡು ಏನು ಅನ್ಯಾಯ ಆಗಿದೆ ನಮ್ಮ ಜಿಲ್ಲೆಗೆ ಕೇಳ್ತೀವಿ. ಯಾಕೆ ಇಲ್ಲಿ ಬಂದರು ಜಿಲ್ಲೆಗೆ ಪರಜಿ ಅವರು? ಆ ಜಿಲ್ಲೆ ಇದ್ದರೂ ಕೂಡ ಅವ್ರ ಗಂಡನ ಮನೆ ಬೀದರು. ಇವತ್ತಿದ್ದರೂ ಕೂಡ 5 ವರ್ಷ ನಾವು ಕೆಲಸ ಮಾಡಿದ್ವಲ್ಲ, ನಮಗೆ ನೋವು ಉಂಟು ಮಾಡಿದೆ. ಇವತ್ತು ಅವ್ರು ಸಂಪರ್ಕ ಮಾಡಿದರೆ ಅವ್ರಿಗೆ ಏನು ಮಾತಾಡಬೇಕು ನಾನು ಮಾತಾಡ್ತೀನಿ. ಇವತ್ತು ನನ್ನ ಜಿಲ್ಲೆಯ ಜನರು ಏನು ನಿರ್ಧಾರವನ್ನು ತಗೋತಾರೋ, ಅವ್ರು ಏನು ನಿರ್ಣಯವನ್ನು ತಗೋತಾರೋ ನನ್ನ ಭವಿಷ್ಯಕ್ಕೋಸ್ಕರ, ಮುಂದಿನ ಇದಕ್ಕೋಸ್ಕರ ಇವತ್ತು ವೀಣಾ ಕಾಶ್ಯಪ್ನವ್ರಿಗೆ ಹೇಳ್ದೆ, ನನಗೆ ಅಧಿಕಾರ ಬೇಡ, ನನಗೇನೂ ಬೇಡ. ಇವತ್ತು ಮುಂದಿನ ಅವರ ಒಂದು ಭವಿಷ್ಯಕ್ಕೋಸ್ಕರ ಅವ್ರು ಯಾವ್ದು ನಿರ್ಧಾರ ತಗೋತಾರೋ ನಾನು ಅದಕ್ಕೆ ಬದಲಾಗಿರ್ತೀನಿ. ಆ ನಿರ್ಧಾರವನ್ನು ಅವ್ರ ಮುಂದೆ ತಿಳಿಸುವಂಥ ಕೆಲಸ ನಾನು ಮಾಡ್ತೀನಿ.